ನಮಸ್ತೆ ಗೆಳೆಯರೆ. ಜನನಿ ತಾನೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಎಂಥ ಮಾತಿದು. ಇದು ನಿಜ. ಯಾಕಂದರೆ ಅಹೋರಾತ್ರನಿಗೆ ಮರ ಗಿಡ ಅದರ ಇಂಪಾರ್ಟೆನ್ಸ್ ಏನು, ಉಸಿರು ಅಂದ್ರೇನು, ಪ್ರಾಣವಾಯು ಅಂದ್ರೇನು, ಜೀವ, ಪ್ರಾಣನಾಥ, ಮಹಾಪ್ರಾಣ, ನಾವು ಯಾವುದರಿಂದ ಬದುಕಿದ್ದೀವಿ, ಮರಗಳ ಅಗತ್ಯ ಏನು ಅಂತ ಕಲಿಸಿದವ್ರು ನಮ್ಮ ತಾಯಿ. ಭೂಮಿಗೆ ಮೊಳೆ ಹೊಡಿಬೇಡ, ಭೂಮಿಗೆ ನೋವಾಗತ್ತೆ ಅಂತ ಕಲಿಸಿದವ್ರು ನನ್ನ ಸಾಕು ತಾಯಿ. ಆದರೆ ಇವತ್ತು ನಮ್ಮ ಕರ್ನಾಟಕಕ್ಕೆ ತುಂಬ ಕಷ್ಟದ ಪರಿಸ್ಥಿತಿ ಬರ್ತಾ ಇದೆ. ಏನಂದರೆ, ಒಂದ್ಸಲ ನಾವು ಕರೋನಾ ಫೇಸ್ ಮಾಡಿದ್ದೀವಿ. ಮರಗಿಡಗಳನ್ನು ಕಡಿದ ಪರಿಣಾಮ, ಭೂತಾನಿಗೆ ಮರಗಿಡಗಳನ್ನು ಬೆಳೆಸಿದ ಪರಿಣಾಮ ಬರಲಿಲ್ಲ ಕರೋನಾ. ಕರ್ನಾಟಕದಲ್ಲಿ ಕಡಿದ ಪರಿಣಾಮ ಬಂತು. ಯಾಕಂದರೆ ಸರಿಯಾದ ಉಸಿರು ಸಿಗದೆ, ನಿಮಗೆ ಗೊತ್ತಾ, ಆಯುರ್ವೇದದಲ್ಲಿ ಸಿದ್ಧೌಷಧಿಗಳಲ್ಲಿ ಉಸಿರು ಅಂತಾನೆ ಒಂದು ಟಾನಿಕ್ ಇದೆ. ಏನು ಅಂದರೆ, ಅದರಿಂದ ಉಸಿರು ಚೆನ್ನಾಗಾಗುತ್ತೆ. ಉಸಿರು ಸಿಗೋದಷ್ಟೇ ಅಲ್ಲ, ಉಸಿರು ಒಳಗೋಗೋಕ್ಕೆ ಸಹಾಯ ಮಾಡುತ್ತದು. ಈ ಉಸಿರು ಕೊಡೋದೇ ವನದೇವತೆಗಳು, ಅರಣ್ಯ ದೇವತೆಗಳು. ಏನಕ್ಕೆ ಈ ಟಾಪಿಕ್ ಬರ್ತಾ ಇದೆ ಅಂದರೆ, ಮೊಟ್ಟ ಮೊದಲ ಪಾಠಶಾಲೆಗಳು ಮನೆಗಳಲ್ಲಿ ಕಲಿಸ್ಬೇಕು ನಾವು ಮರಗಳ ಇಂಪಾರ್ಟೆನ್ಸು. ಬೆಂಗಳೂರಲ್ಲಂತೂ ಕಾರ್ ಪಾರ್ಕಿಂಗ್ ನಿಲ್ಸೋಕ್ಕಾಗಲ್ಲ ಅಂತ ಮನೆ ಮುಂದೆ ಇರೋ ಮರಗಳನ್ನ ಕಡಿಸ್ತಾರೆ. ಅವ್ರ ಮನೇಲಿರೋ ಮಕ್ಕಳಿಗೆ ಉಸಿರು ಕೊಡ್ತಾ ಇದೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಕಾರ್ಬನ್ ಡೈಆಕ್ಸೈಡ್ ಕೊಡೋ ಕಾರ್ನ ನಿಲ್ಲಿಸ್ತಾ ಇದ್ದಾರೆ, ಉಸಿರಾಟ ಕೊಡುವಂಥ ಮರಗಳನ್ನ ಕಡಿತಾ ಇದ್ದಾರೆ. ದಯವಿಟ್ಟು ನಿಮ್ಮ ಹತ್ರ ಪರಿಯಾಗಿ ಬೇಡ್ಕೋತೀನಿ. ಅದಾದಮೇಲೆ ಇನ್ನೊಂದು ಅನಾಹುತ ಕರ್ನಾಟಕದಲ್ಲಿ ಆಗ್ತಾ ಇರೋದು, ತುಂಬ ಶಾಲೆಗಳಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು, ಶಾಲೆಯ ಉಪಾಧ್ಯಾಯರು, ಶಾಲೆಯ ಸುತ್ತಮುತ್ತಲಿನವರು, ನಾವಂತೂ ಬರೀ ಮರಗಳ ಜೊತೆನೆ ಆಟ ಆಡ್ಕೊಂಡು ಬೆಳೆದಿದ್ದೀವಿ. ಆಕಾಶ ಮಲ್ಲಿಗೆ ಮರ ಆಕಾಶದ ಹತ್ರ ಬೆಳೆಯುತ್ತೆ, ಸುಗಂಧ ಭರಿತವಾದ ಮಲ್ಲಿಗೆಗಳನ್ನು ಸಿಂಪಡಿಸುತ್ತೆ ನಮ್ಮ ಮೇಲೆ. ನಮ್ಮ ಗುಲ್ಮೋಹರ್ ಅಂತೂ ನಮ್ಮ ಕೆಂಪಿಗೆ ನಮ್ಮ ಸ್ಕೂಲಲ್ಲಿ ನೋಡ್ಬಿಟ್ರೆ ನಾವು ಸ್ಕೂಲ್ಗೆ ಹೋಗೋ ಆಸಕ್ತಿ ಬರ್ತಾ ಇತ್ತು. ಬೇವಿನ ಮರಗಳು, ಮಾವಿನ ಮರಗಳು ತುಂಬಿ ತುಳುಕಾಡ್ತಾ ಇತ್ತು. ಆ ಕಾರ್ಕ್ ಬಾಲ್ ಮಾಡ್ತಾ ಇದ್ವಲ್ಲ, ಆ ಮರಗಳು. ಮರಕೋತಿ ಅನ್ನೋದು ನಮ್ಮ ರಕ್ತದಲ್ಲಿ ಬಂದ್ಬಿಟ್ಟಿದೆ. ಮರಕೋತಿ ಆಡ್ತಾ ಇದ್ವಿ ನಾವು. ನಿಮಗೆ ಈಗ ಇತ್ತೀಚೆಗೆ ಅಹೋರಾತ್ರ ಗಮನಿಸ್ತಾ ಇರೋದು, ತುಂಬ ಶಾಲೆಗಳನ್ನು ನಡೆಸೋರೆ ಶಾಲೆ ಆವರಣದಲ್ಲಿರುವ 100-200 ವರ್ಷದ ಮರಗಳನ್ನು ಕಡಿಸ್ತಾ ಇದ್ದಾರೆ. ನಾವು ಅಖಂಡ ಭಾರತ ವೃಕ್ಷ ರಕ್ಷಾ ಎದ್ದು ನಿಂತಿದ್ದೀವಿ, ಅದನ್ನು ಖಂಡಿಸ್ತಾ ಇದ್ದೀವಿ. ಹಳ್ಳಿಯಲ್ಲೂ ನಮ್ಮ ವೃಕ್ಷ ರಕ್ಷಕರಿದ್ದಾರೆ. ನಮಗೆ ಜಾತಿ ಮತ ಕುಲ ಭೇದಗಳಿಲ್ಲ. ಧರ್ಮ ಅಧರ್ಮಗಳು, ಯಾವ ಧರ್ಮ ಆ ಧರ್ಮ ಈ ಧರ್ಮ ಅನ್ನೋದಿಲ್ಲ. ನಮಗೊಂದೇ ಧರ್ಮ, ವೃಕ್ಷ ಧರ್ಮ ಗೊತ್ತಿದೆ. ಆ ವೃಕ್ಷಗಳನ್ನು ಕಾಪಾಡೋದಕ್ಕೆ ಪಣೆ ತೊಟ್ಟು ನಿಂತಿದ್ದೇವೆ. ನಾವು ಹೀಗೆ ಅನೇಕ ವರ್ಷಗಳಿಂದ ಶಾಲೆಗಳಲ್ಲಿ ಮರಗಳನ್ನು ಕಡಿದ ಮೇಲೆ ನಮಗೆ ವಿಚಾರ ಗೊತ್ತಾಗುತ್ತೆ. ಕಡಿಯೋಕೆ ಮೊದಲು ಗೊತ್ತಾದರೂ ಹೋಗಿ ನಿಲ್ಲಿಸ್ತೀವಿ, ಕಡಿದ ಮೇಲೆ ಹೋಗಿ ಕಣ್ಣೀರು ಹಾಕ್ಕೊಂಡು ಜಗಳ ಆಡಿರೋದು ಇದೆ. ಆ ಶಾಲೆಯ ಮಾಸ್ತರರಿಗೆ ಖಂಡಿಸಿ ಕೇಳಿದ್ರು, ಯಾಕಿಂತ ಕೆಲಸ ಮಾಡ್ತೀರಿ, ಮಕ್ಕಳಿಗೆ ನೀವು ಕಲಿಸ್ಬೇಕಮ್ಮ ಮರಗಳ ಇಂಪಾರ್ಟೆನ್ಸು, ನೀವೇ ಕಡಿಸಿದ್ರೆ ಹೆಂಗೆ ಅಂದರೆ ವಿತಂಡವಾದ ಮಾಡಿದ್ದು ಇದೆ. ಬಟ್ ಇವತ್ತು ಅಂಥದ್ದೇ ಒಂದು ಘಟನೆ ನಡೀತು. ಎಲ್ಲಿ ಅಂತ ನಮ್ಮ ಅಜಯ್ ಹೇಳ್ತಾನೆ, ಅಲ್ಲಿ ಆ ವೃಕ್ಷ ರಕ್ಷಣೆ ಮಾಡೋರನ್ನ ಆ ಶಾಲೆಯ ಅಥಾರಿಟಿಯವರು, ಆ ಶಾಲೆಯ ಪಕ್ಕದ ಮನೆಯವರು ಎಲ್ಲ ಥಳಿಸಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ FIR ಆಗಿದೆ. ಆ ವಿಚಾರದ ಬಗ್ಗೆ ಅಜಯ್ ಮಾತಾಡ್ತಾನೆ ನೋಡಿ. ನಮಸ್ತೆ. ಅಖಂಡ ಭಾರತ ವೃಕ್ಷ ರಕ್ಷಾ ಬೆಂಗಳೂರು ತಂಡದಿಂದ ಅಜಯ್ ಮಾತಾಡ್ತಿದ್ದೀನಿ. ಇವತ್ತು ನಮಗೆ ವಿಜಯನಗರ ಹೊಸಪೇಟೆ ಹತ್ರ ವಿಜಯನಗರ ಅಂತ ಬರುತ್ತೆ, ಹರಪನಹಳ್ಳಿ ತಾಲೂಕು ತೆಲಗಿ ಗ್ರಾಮದಲ್ಲಿ ನಡೆದಂಥ ಶಾಲೆ ಆವರಣದಲ್ಲಿ ಇದು ಇವತ್ತೊಂದೇ ಅಲ್ಲ, ಸುಮಾರು 1 ವರ್ಷದಿಂದ ನಾವು ಫೇಸ್ ಮಾಡ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥ ಅಶ್ವತ್ಥ ಮರ, ಅರಳಿ ಮರಗಳನ್ನು ಬುಡ ಸಮೇತ ಬೇರ್ ಸಮೇತ
ಬೇರುಗಳು ಬಿಲ್ಡಿಂಗ್ ಒಳಗಡೆ ಹೋಗ್ತಾ ಇದೆ ಅಂತ ಕಟ್ ಮಾಡೋಂಥದ್ದು, ಮತ್ತು ರೆಂಬೆ ಕೊಂಬೆಗಳು ಬರೀ ಎಲೆ ಬೀಳುತ್ತಂತ ಕಟ್ ಮಾಡೋಂಥದ್ದು. ವಿನಾಕಾರಣ ಮೊದಲಿಗೆ 2 ಮರನ ಪೂರ ತೆಗೆದಾಗ ಅಲ್ಲಿನ ಸ್ಥಳೀಯ ಕೃಷ್ಣ ಅಂತ ಹೇಳಿಬಿಟ್ಟು ತನ್ನ ಸಂಗಡಿಗರ ಜೊತೆ ಹೋಗಿ ಮರಗಳ ಬಗ್ಗೆ ಶಾಲೆಗೆ ಓದಿದಂಥ ಆ ಊರಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೇ ಶಾಲೆಗಳಿಗೆ ಶಿಕ್ಷಕರಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಮರಗಳಿಂದ ಈ ರೀತಿ ಅನಾಹುತ ಮರಗಳ ಮಾರಣೋಮ ನಡೀತಿದೆ, ತಡಿಬೇಕು. ವಿದ್ಯಾರ್ಜನೆ ಮಾಡುವಂಥ ಶಾಲೆಯಲ್ಲಿ ನಾವು ಮಕ್ಕಳಿಗೆ ಯಾವ ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಿ, ಮತ್ತು ಅದೇ ಶಾಲೆಯಲ್ಲಿ ಅದೇ ಊರಿಗೆ ನಾವು ಮರಗಳನ್ನು ಈ ರೀತಿ ಮಾರಣೋಮ ಮಾಡ್ತಾ ಹೋದರೆ ರೈತರಿಗೂ ಕೂಡ ಮಳೆ ತರಿಸೋಂಥದ್ದು ಆಗ್ಬೋದು, ಅಲ್ಲಿನ ಪ್ರಾಣಿ ಪಕ್ಷಿಗಳಿಗೆ ಆಗಿರ್ಬೋದು ಆಗುವಂಥ ಅನಾಹುತಗಳನ್ನ ಸಾಕಷ್ಟು ಎಳೆಯಾಗಿ ಹೇಳಿದರೂ ಕೂಡ ಅದು ಅವರು ಪರ್ಸನಲಿಯಾಗಿ ತಗೊಂಡು ಮರಗಳನ್ನು ಮಾರಣಹೋಮ ಮಾಡ್ತಿದ್ದಾರೆ. ಇವತ್ತೂ ನಿನ್ನೆನೂ ಅದೇ ಆಗಿದೆ. ಅಲ್ಲಿನ ಮತ್ತು BO ಅವ್ರಿಗೂ ತಿಳಿಸಿದ್ದೀವಿ, ಅಲ್ಲಿನ ಪ್ರತಿಯೊಬ್ಬರಿಗೂ ತಿಳಿಸಿ ಅವರು ಶಾಲೆಯ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಅವರು ಪ್ರತಿಯೊಬ್ಬರೂ ಊರಿನ ಜನರನ್ನು ಹಿತ್ಕಟ್ಟಿ ಅವನಿಗೆ ನಿನ್ನೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅವನನ್ನು ಸುಮಾರು ತಾಯಿ ಮನೇಲಿ ಒಬ್ಬರೇ ಇದ್ದಾರೆ, ಅವನನ್ನು 11:30 ಆದರೂ ಕೂಡ ಅವ್ನ ಮನೆಗೆ ಹೋಗ್ದಿರೋ ರೀತಿ ಒಬ್ಬನ್ನೇ ಗುಂಪು ಕಟ್ಕೊಂಡು ಬಂದು ಅವನಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಲ್ದೇ ಅವನು ರಾತ್ರಿ MLC ಮಾಡಿಸ್ಬಿಟ್ಟು ಅವನು ಬೆಳಗ್ಗೆ ಮನೆಗೆ ಹೋಗಿದ್ದಾನೆ. ಈ ರೀತಿ ಆಗ್ತಾ ಇದೆ. ಇವತ್ತು ಸುಮಾರು ನಾವು RFಗಳಿಗೆ ಫೋನ್ ಮಾಡ್ತಾ ಇದ್ದೀವಿ, ಅಲ್ಲಿನ RFಗಳು ನಮಗೆ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಮತ್ತು ಅಲ್ಲಿನ ಅವ್ರನ್ನ ACF ಅಂತ ಮಾತಾಡ್ತಾ ಇದ್ದೀವಿ, ಅವ್ರ ನಂಬರು ಸ್ವಿಚ್ ಆಫ್ ಬರ್ತದೆ. ಅದಾದ ನಂತರ DCF ಅಂತ ಬರ್ತಾರೆ, ಅವ್ರಿಗೂ ಕರೆ ಮಾಡ್ತಾ ಇದ್ದೀವಿ. ಮುಂದೆ ಅರಣ್ಯ ಇಲಾಖೆಯಲ್ಲಿ ಕೊಡೋಂಥ ನಂಬರು ನಾನು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದೀನಿ, ನಾನು ಶಿವಮೊಗ್ಗದಲ್ಲಿದ್ದೀನಿ, 2 ಮಾತು ಮಾತಾಡ್ತಿದ್ರೆ. ಇನ್ನು ನನಗೆ ಸರ್ ನೀವು ಟ್ರಾನ್ಸ್ಫರ್ ಆಗಿದ್ರಿ, ತೊಂದರೆ ಇಲ್ಲ, ಸ್ಥಳೀಯರು ಯಾರು ಇರ್ತಾರೆ ಅಲ್ಲಿ, ಈಗ ನಿಮ್ಮ ಜಾಗಕ್ಕೆ ಯಾರು ಬಂದರು ಅವ್ರ ನಂಬರ್ ಆದರೂ ಕೊಡಿ, ನಾವು ಮರಗಳನ್ನು ತಡೆಯುವಂಥದ್ದಾಗಬೇಕಂದ್ರೆ ಅವರು ಕೂಡ ನಮಗೆ ವಿನಾಕಾರಣ ಕಟ್ ಮಾಡಿಬಿಟ್ರು. ನಮ್ಗೆ ಯಾರೂ ರೆಸ್ಪಾಂಡ್ ಮಾಡಲಿಲ್ಲ. ಇವರು ಅಹೋರಾತ್ರ ಅವ್ರ ಕಾನ್ಸೆಪ್ಟ್ ತಂದಿದ್ದು ಸರ್ಕಾರಿ ಯಾಕೆ ನಾವು ಇಲ್ಲಿ BBMP ಬೆಂಗಳೂರಲ್ಲಿ ನಾವು ಫೇಸ್ ಮಾಡ್ತಾ ಇದ್ದೀವಿ. 2 ವಾರ್ಡ್ಗೆ 2 ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ RFಗಳಿದ್ದೀವಿ, 28 ವಾರ್ಡ್ಗಳು ಬರ್ತವೆ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಅದು ಗೊತ್ತಿರೋದ್ರಿಂದನೇ ನಾವೇ ವಾಲಂಟ್ರಿಯಾಗಿ ವೃಕ್ಷಗಳನ್ನು ರಕ್ಷಣೆ ಮಾಡಲಿಕ್ಕೆ ಸರ್ಕಾರಿ ಅಧಿಕಾರಿಗಳು ಏನು ಅರಣ್ಯ ಇಲಾಖೆಗೆ ನಾವೇ ಕೈ ಜೋಡಿಸಿ ಸಮಯ ಶುಲ್ಕ ಅಂತ ಹೇಳಿಬಿಟ್ಟು ಮಾಡ್ತಾ ಇರ್ತಕ್ಕಂಥ ವೃಕ್ಷ ರಕ್ಷಾ ಇವತ್ತು ಕೂಡ ನಮಗೆ ಅದು ಬಿಗ್ಗೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಯಿತು. ಇವ್ರಿಗೆ ಫೋನ್ ಮಾಡಿಕೊಂಡು ನಮಗೆ ಸಮಯ ವೇಸ್ಟ್ ಮಾಡೋದಕ್ಕಿಂತ ನಾವೇ ತಡೆದು ಆ ಸಮಯದಲ್ಲಿ ಸಾಯೋಂಥ ಮರನ ಉಳಿಸ್ಬೋದಲ್ಲ ಅನ್ನೋದು ಕಾನ್ಸೆಪ್ಟು ಇವತ್ತು ನಮಗೆ ತುಂಬ ಅರಿವಾಯಿತು. ಕೇಳ್ತಾ ಇದ್ದಾರೆ ಮರ ಕಾಪಾಡೋಕ್ಕೆ ನೀವ್ಯಾರು ಏನಂತ. ಜೀವಂತ ಮರಗಳ ಮಾರಣವನ್ನು ಕಗ್ಗೊಲೆ ಮಾಡ್ತಾ ಇದ್ದಾರೆ, ಅದಕ್ಕೆ ತಡಿಲಿಕ್ಕೆ ಏನು ಬೇಕು ಹೇಳಿ. ಇವತ್ತು ತುಂಬ ಫೇಸ್ ಮಾಡಿದ್ದೀವಿ. ಹೇಳ್ತಾ ಇದ್ದಾರೆ ನೋಡಿ ಇವರು. ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಕೇಳ್ಕೊಳ್ಳೋದು ನಾವಿಷ್ಟೇ, ತುಂಬ ಸೀರಿಯಸ್ ಆಗಿ ಈ ಮ್ಯಾಟ್ರಲ್ಲಿ ನಮ್ಮ ಕರ್ನಾಟಕಕ್ಕೆ ಮತ್ತೆ ಕರೋನಾ ಬರಬಾರ್ದು, ಮತ್ತು ನಮ್ಮ ಕರ್ನಾಟಕಕ್ಕೆ ಮತ್ತೆ ಮಾರಣಾಂತಿಕ ರೋಗಗಳು ಬರಬಾರ್ದು. ಮರಗಳು ಏನು ಅಂದರೆ ಅಕ್ಷಶಾಸ್ತ್ರ ಅಂತ ಒಂದಿದೆ, ನೀವು ನಂಬ್ತಿರೋ ಇಲ್ವೋ, ಅದನ್ನು ನಳ ಕರತಲ ಮೆಲಕ ಮಾಡ್ಕೊಂಡಿದ್ದ ಒಬ್ಬ ನಳ ಅದರಲ್ಲಿ ಒಂದು ಮರನ ಮಾತಾಡ್ತಾನೆ, ಮರಗಳ ಭಾಷೆನ ಅರ್ತಿರ್ತಾನೆ. ಅವ್ನು ಮರನ ಮುಟ್ಬಿಟ್ಟು ಅದರಲ್ಲಿ ಎಷ್ಟು ಎಲೆ ಇದೆ ಅಂತ ಹೇಳ್ತಾ ಇರ್ತಾನೆ, ಅದನ್ನು ಅಕ್ಷಶಾಸ್ತ್ರ ಅಂತಾರೆ. ಒಂದು ಮರನ ಮಾತಾಡ್ತಾನೆ, ಆವಾಗ ಆ ಮರ ಹೇಳುತ್ತೆ, ನೀವು ನಮ್ಮನ್ನು ಎಷ್ಟು ಕೊಲ್ತಿರೋ ನಾವು ನಿಮ್ಮನ್ನು ಅಷ್ಟು ಕೊಲ್ತೀವಿ. ನೀವು ಬೇಕಾದ್ರೆ ಅಧ್ಯಯನ ಮಾಡಿ, ಕರೋನಾದಲ್ಲಿ ಮರಣವಾದ ಸಂಖ್ಯೆ ಮರಗಳ ಹೋಮಕ್ಕೆ ಕಾರಣ ಆಗಿತ್ತು. ನೀವು ಅವ್ರನ್ನ ಕೊಂದರೆ ಅವ್ರು ನಮ್ಮನ್ನು ಕೊಲ್ತಾರೆ. ಇದೊಂದು ಗಮನ ಇಟ್ಕೊಳ್ಳಿ. ಅರಣ್ಯ ಇಲಾಖೆಗೆ ಅರಣ್ಯ ಅಧಿಕಾರಿಗಳು ತುಂಬ ಪ್ರೀತಿಯಿಂದ ಮಾತಾಡ್ತಾರೆ, ಕಂಡಾಗಲೆಲ್ಲ ಅವರು ಟ್ರೈ ಮಾಡ್ತಾ ಇದ್ದಾರೆ. ನಾವು ಕರ್ನಾಟಕದ ಜನತೆ ತುಂಬ ಸೀರಿಯಸ್ ಆಗಿ ಮರಗಳ ಹಿಂದೆ ಬಿದ್ದು ಅರಣ್ಯ ಅಧಿಕಾರಿಗಳನ್ನ ನಾವು ಕೇಳ್ಬೋದು, ವೈ ಯು ಆರ್ ನಾಟ್ ಪ್ರೊಟೆಕ್ಟಿಂಗ್ ಅಂತ. ಏನಿಲ್ಲ, ಸಿಂಪಲ್, ನೀವು ಫೋನುಗಳಲ್ಲೇ ನೀವು ಮರ ಕಾಪಾಡ್ಬೋದು. ಮತ್ತು ಇನ್ಸ್ಪೆಕ್ಟರ್ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಹಲವಾಗಿಲು ಅಂತ, ಹಲ ಅಂದರೆ ನೇಗಿಲ ಬಾಗಿಲು ಅನ್ನೋ ಒಂದು ಪೊಲೀಸ್ ಸ್ಟೇಷನ್, ಅದು ಮಾತಿನಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಾಳೆ ಗೊತ್ತಾಗುತ್ತೆ ಹೌ ಹೀ ಈಸ್ ಪ್ರೊಟೆಕ್ಟಿಂಗ್ ಅಂತ. ನೋಡೋಣ. ಇವಾಗ ದೇವರಾಜು ಇದನ್ನೆಲ್ಲ ತುಂಬ ಚೆನ್ನಾಗಿ ಆಪ್ರೇಟ್ ಮಾಡ್ದ. ಬೆಳಗ್ಗೆಯಿಂದ ನಮ್ಮ ಹುಡುಗನ ಹೊಡೆದದ್ದಾದಮೇಲೆ ಅವನ ಹತ್ರ ಮಾತಾಡೋಣ ಬನ್ನಿ. ಸ್ನೇಹಿತರೆ ನಮಸ್ತೆ. ಇದು ಘಟನೆ ನಡೆದಿದ್ದು ತುಂಬ ಖಂಡನೀಯ. ಇದು ಯಾಕೆಂದರೆ ಮರಗಳ ಮೇಲೆ ಪ್ರೀತಿ ಇಟ್ಕೊಂಡು ವೃಕ್ಷ ರಕ್ಷಣೆ ಮಾಡಬೇಕು ಅಂತ ನಿಂತಾಗ ಗ್ರಾಮಸ್ಥರು ಅದೇ ಗ್ರಾಮದಲ್ಲಿ ನಮಗೆ ಒಂದು ಚಾಲೆಂಜ್ ಏನು ಅಂದರೆ, ನಾವು ಹೊರಗಡೆ
ವೃಕ್ಷ ರಕ್ಷಾ ಮಾಡೋದು ತುಂಬ ಈಸಿ ಅನಿಸುತ್ತೆ. ಕೆಲವು ಸಾರಿ ಗೊತ್ತಿರೋ ಊರಲ್ಲಿ ಗೊತ್ತಿರೋ ಜನಗಳ ಮಧ್ಯೆ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಕೃಷ್ಣ ಅನ್ನೋ ಹುಡುಗ ಚಾಲೆಂಜ್ನ ತೊಗೊಂಡು ತುಂಬ ಚೆನ್ನಾಗಿ ಎದುರಿಸಿ ವೃಕ್ಷಗಳನ್ನು ಇನ್ನೂ ತುಂಬ ವೃಕ್ಷಗಳು ಕಡಿಯೋದಿತ್ತು, ಆದರೂ ಕೂಡ ಅದನ್ನೆಲ್ಲ ತಡೆದು ಇವತ್ತು ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಅವ್ರ ಮೇಲೆ ಯಾರು ಅವನ ದೇಹವನ್ನು ಟಚ್ ಮಾಡಿದ್ರು, ಸಂವಿಧಾನದಲ್ಲಿ ಅದಕ್ಕೆ ಯಾವುದೇ ಅವಕಾಶ ಇಲ್ಲ, ಮುಟ್ಟೋ ಹಾಗಿಲ್ಲ, ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗೂ ಕೂಡ ಕೈ ಮಾಡೋ ಹಾಗಿಲ್ಲ ಅನ್ನೋದು ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಇವಾಗ ಕಂಪ್ಲೇಂಟ್ ಆಗಿದೆ ಅವ್ರ ಮೇಲೆ. ಇನ್ನು ಮುಂದಿನ ಕಾನೂನು ಕ್ರಮ ನಾಳೆ ಜರುಗುತ್ತೆ. ಆದರೆ ನಡೆದಿರೋದೇನು ಅಂದರೆ ಹುಡುಗ ಎಷ್ಟು ಹಾನೆಸ್ಟಾಗಿ 1.5 ವರ್ಷದಿಂದ ಮರವನ್ನು ಕಾಪಾಡ್ಕೊಂಬಂದು ನಿನ್ನೆ ಈ ಘಟನೆ ನಡೆದಿದ್ದು ತುಂಬ ನೋವಾಗಿತ್ತು, ತುಂಬ ಬೇಜಾರಾಯಿತು. ಆದರೆ ಮರ ಈಗ ಇನ್ನಷ್ಟು ಮರಗಳು ಉಳಿದಿರೋದು ತುಂಬ ಸಂತೋಷ ಆಗ್ತಾಯಿದೆ. ಮತ್ತು ಒಂದು ತಿಳ್ಕೊಳ್ಳಿ, ನಮ್ಮ ಅಖಂಡ ಭಾರತ ವೃಕ್ಷ ರಕ್ಷಕರು ಹೊಡೆದಾಡೋದಕ್ಕೆ, ದಾಳಿಗೆ, ಹೊಡೆತ ತಿನ್ನೋದಕ್ಕೆ ಯಾವತ್ತೂ ಹಿಂಜರಿಯೋದಿಲ್ಲ. ನಮ್ಮ ವೃಕ್ಷ ರಕ್ಷಕರು ಇನ್ನೊಬ್ಬರ ಮೇಲೆ ಕೈ ಮಾಡೋದಿಲ್ಲ. ನಮ್ಮ ಮೇಲೆ ದಾಳಿ ನಡೆದಾಗ ಡಿಫೆನ್ಸ್ ಮಾಡ್ತೀವಿ, ಇಲ್ಲಾಂದರೆ ಸಫರ್ ಆಗ್ತೀವಿ. ಯಾಕಂದರೆ ನಮಗೊಂದು ಕಾನ್ಫಿಡೆನ್ಸ್ ಇದೆ, ಮರಗಳ ಮೇಲೆ ನಂಬಿಕೆ, ಮರಗಳಿಗೋಸ್ಕರ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ ಅಂತ ನಿಂತಿದ್ದೀವಿ. ಹಾಗಾಗಿ ನಮ್ಮ ಹುಡುಗರು ಯಾವತ್ತೂ ಬೈಸ್ಕೋತಾರೆ, ಓಡಿಸ್ಕೋತಾರೆ, ಆದರೆ ಹೊಡೆಯೋದಿಲ್ಲ, ಬೈಯೋದಿಲ್ಲ. ಈ ಒಂದು ಶ್ರದ್ಧೆಯಿಂದ ನಾನು ಮರ ಕಾಪಾಡ್ತಾ ಇದ್ದೀನಿ, ನಾನು ತಪ್ಪು ಮಾಡ್ತಾ ಇಲ್ಲ ಅಂತ ಆರ್ಗ್ಯೂ ಮಾಡ್ತಾರೆ. ಬೇಕಾದ್ರೆ ಮರದ ಬಗ್ಗೆ ಗಂಟೆಗಟ್ಟಲೆ ಸ್ಪೀಚ್ ಕೊಡ್ತಾರೆ. ಇದು ವೃಕ್ಷ ರಕ್ಷಕನ ಲಕ್ಷಣಗಳು. ಇದೆಲ್ಲ ಪಾಪ ಕೃಷ್ಣನಲ್ಲಿತ್ತು. ಅವನು ಹೊಡೆಸ್ಕೊಂಡ. ತುಂಬ ಗೌರವಾನ್ವಿತವಾಗಿ ಸಾಂವಿಧಾನಿಕವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇನ್ನು ಮುಂದೆ ಅಹೋರಾತ್ರನ ಮನವಿ, ಮಿನಿಸ್ಟ್ರಿ ಆಫ್ ಅರಣ್ಯ ಇಲಾಖೆ ಮತ್ತು ಮಿನಿಸ್ಟ್ರಿ ಆಫ್ ಎಜುಕೇಷನ್ನು, ನೀವು ಒಂದು ರೂಲ್ ಪಾಸ್ ಮಾಡಿ ಶಾಲೆಯ ಆವರಣದಲ್ಲಿರೋ ಮರಗಳನ್ನು ಮುಟ್ಟುವ ಹಾಗಿಲ್ಲ. ಅದಕ್ಕೆ ಲೆಕ್ಕಾಚಾರ ಹಾಕಿ ಯಾವ್ಯಾವ ಶಾಲೆಯಲ್ಲಿ ಎಷ್ಟೆಷ್ಟು ಮರಗಳಿದೆ, ಅದರ ಫೋಟೋಸು, ಅದು ಎಷ್ಟು ಉದ್ದ ಇದೆ ಅನ್ನೋದು ತಿಳ್ಕೊಂಡು ಪ್ರತಿ ಮರದ ಲೆಕ್ಕಾಚಾರ ನೀವು ದಾಖಲೆಗಳಲ್ಲಿ ಮೇಂಟೈನ್ ಮಾಡಿ. ಯಾವುದೇ ಶಾಲೆಯಲ್ಲಿ, ಗೌರ್ಮೆಂಟ್ ಶಾಲೆಯಲ್ಲಿ ಮರಗಳ, ಈ ಪಬ್ಲಿಕ್ ಶಾಲೆ, ಯಾವುದೇ ಶಾಲೆ ಆಗಿರಲಿ, ಯಾವುದೇ ಇದರಾಗಿರಲಿ, ನಿಮ್ಮ ಮರಗಳನ್ನು ಯಾರೂ ಕಡಿಯೋ ಹಂಗಿಲ್ಲ. ಮರಗಳು ಮಕ್ಕಳಿಗೆ ಉಸಿರು ಕೊಡುವ ಆಸ್ತಿ. ಯಾಕಂದರೆ ಒಂದೊಂದು ಶಾಲೆಯಲ್ಲಿ 500ರಿಂದ 1000 ಜನ ಮಕ್ಕಳಿರ್ತಾರೆ ಅಂತ ಇಟ್ಕೊಳ್ಳಿ. ಅಷ್ಟು ಜನಕ್ಕೆ ಉಸಿರು ಸಪ್ಲೈ ಮಾಡಬೇಕು ಅಂದರೆ ಮರಗಳು ಬೇಕು. ಕಾಮನ್ ಸೆನ್ಸ್ ಯೂಸ್ ಮಾಡಿ. ಆ ಮರಗಳನ್ನ ಕಡಿದು ಬಿಟ್ಟರೆ ಮಕ್ಕಳಿಗೆ ರೋಗ ರುಜಿನಗಳು ಬರುತ್ತೆ. ದಯವಿಟ್ಟು ಇದೊಂದು ಗಮನ ಇಟ್ಕೊಳ್ಳಿ. ಧನ್ಯವಾದ. ವೃಕ್ಷ ರಕ್ಷಕರಾದ ದೇವರಾಜು, ಸೋಮ, ಅಜಯನೊಂದಿಗೆ ಅಹೋರಾತ್ರ.